ಹಲೋ ಗೈಸ್, ನಾನು ನಿಮ್ಮ ಬಾಹುಬಲಿ ಸರ್. ಅಗ್ನಿವೀರ್ ನೋಟಿಫಿಕೇಷನ್ ಆಗಿದ್ದಾನ ಅಂತಿದ್ರಿ. ಸೊ ಏನಾಗೈತಿ, ಏನು ಯಾವಾಗ ಆಗುತ್ತೆ, ಏನು ಆಗೈತೋ ಇಲ್ಲೋ ಗೊತ್ತಾಗಬೇಕಾಗಿ ಸ್ಟೂಡೆಂಟ್ಸ್ ಕೇಳ್ತಾಯಿದ್ರು. ಸರ್ ಆಗೈತಂತಾರ. ಸೊ ನೋಟಿಫಿಕೇಷನ್ ಇನ್ನೂ ಆಗೋದ್ರಾಗ ಐತಿ. ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಆಸ್ಪಿರೆಂಟ್ಸ್ ಯಾರ್ಯಾರು ಅದಿರಲ್ಲ ಅವರೆಲ್ಲ ರೆಡಿ ಆಗಿರಿ ಅಂತೇಳಿ ಒಂದೊಂದು ಮೆಸೇಜ್ ಕಳಿಸ್ಯಾರ. ಎಲ್ಲಿ? ಅಗ್ನಿವೀರ್ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ಒಳಗೆ ಅದೊಂದು ಲೈನನ್ನು ತೋರಿಸ್ತೀನಿ. ಅದೇ ರೀತಿ ನಿಮ್ಗೆ ಈಗಾಗಲೇ ನಾನು ಕ್ಲಾಸಸ್ ಮಾಡ್ತಾಯಿದ್ದೀನಿ. ಅದೇ ರೀತಿ ಇನ್ನು ಕಂಟಿನ್ಯೂ ಮಾಡ್ತೀನಿ. ಟಾಪಿಕ್ ವೈಸ್ ಎಲ್ಲ ಫ್ರೀ ಕ್ಲಾಸಸ್ ಮಾಡ್ತಾಯಿದ್ದೀನಿ. ಎಲ್ಲರೂ ಯೂಸ್ ತೊಗೋರಿ. ಎಲ್ಲೇ ಇದ್ರೂ ನೀವು ಕ್ಲಾಸಸ್ಸನ್ನು ನೋಡ್ಬೋದು. ಯಾಕಂತಂದ್ರೆ ನಾನು ಆಲ್ರೆಡಿ ವಿಡಿಯೋಸ್ ರೆಕಾರ್ಡೆಡ್ ಮಾಡಿ ಅಪ್ಲೋಡ್ ಮಾಡಿರ್ತೀನಿ. ಟೈಮ್ ಅಂತೂ ವೇಸ್ಟ್ ಆಗೋಲ್ಲ. ನಿಮ್ಗೆ ಕಂಟಿನ್ಯೂ ಆಗಿ ವಿಡಿಯೋ ನೋಡ್ಕೋತೀರಿ. ಎಲ್ಲ ಟಾಪಿಕ್ಸ್ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. 100% ನಿಮಗೆ ಯೂಸ್ಫುಲ್ ಆಗುತ್ತೆ. ಈ ಸಲ ನೀವು 100% ಮ್ಯಾಥ್ಸ್ ಹಾಗೂ ರೀಸನಿಂಗ್ ಸಂಬಂಧಪಟ್ಟಂತೆ 15+5 20 ಕ್ವಶನ್ಗಳಿಗೆ ಟಚ್ ಮಾಡುವಂಗೆ, 18+ ಟಚ್ ಮಾಡುವಂಗೆ ನಿಮ್ಗೆ ಹೇಳ್ಕೊಡ್ತೀನಿ. ದಿಸ್ ಈಸ್ ಗ್ಯಾರಂಟಿ. ಓಕೆ, ಈ ರೀತಿ ಕ್ಲಾಸಸ್ಸನ್ನು ಮಾಡ್ತಾ ಹೋಗ್ತೀನಿ. ಯಾರು ಕಂಟಿನ್ಯೂ ಆಗಿರಿ, ಯಾರು ನೆಗ್ಲೆಕ್ಟ್ ಮಾಡಬೇಡ್ರಿ. ಅದೇ ರೀತಿ ವಿಡಿಯೋ ಶೇರ್ ಮಾಡಿರಿ. ಅದೇ ರೀತಿ ನೆಕ್ಸ್ಟ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋರಿ. ಅದೇ ರೀತಿ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಯಾಕಂದರೆ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ಕಂಟಿನ್ಯೂ ಆಗಿ ನೋಟಿಫಿಕೇಷನ್ ಬರುತ್ತೆ. ಓಕೆ, ಈಗ ಯಾವಾಗ ಆಗುತ್ತೆ, ಏನು ಅವ್ರು ಏನು ವೆಬ್ಸೈಟ್ ಒಳಗೆ ಏನದ ಅಂತ ನೋಡಿರಿ. ಓಕೆ, ಎಸ್ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ಒಳಗೆ ನೋಡಿರಿ. ಇಲ್ಲಿ ಕೆಳಗಡೆ ಕೊಟ್ಟಾರ. ಏನು ಕೊಟ್ಟಾರ ನೋಡಿರಿ. 2025-26ನೇ ಸಾಲಿನ ನೇಮಕಾತಿ ಪರೀಕ್ಷೆಗೆ ಆನ್ಲೈನ್ ಸಾಮಾನ್ಯ ಪರೀಕ್ಷೆ, ಪ್ರವೇಶ ಪರೀಕ್ಷೆಯ ನೋಂದಣಿ ಶೀಘ್ರದಲ್ಲೇ ನಡೆಯಲಿದೆ ಅಂತಂದ್ರೆ, ಶೀಘ್ರದಲ್ಲೇ ಅಂತಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ನೋಟಿಫಿಕೇಷನ್ ಆಗುತ್ತೆ. ನಿಮ್ಮ ಅಪ್ಲಿಕೇಶನ್ ಏನಾಗುತ್ತೆ, ಸ್ಟಾರ್ಟ್ ಆಗುತ್ತೆ. ನೋಟಿಫಿಕೇಷನ್ ಇನ್ನೂ ಆಗಿಲ್ಲ. ನೋಟಿಫಿಕೇಷನ್ ಆದ ನಂತರ ನಿಮ್ಮದು ನೋಂದಣಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳತ್ತಾರ ವೆಬ್ಸೈಟ್ ಒಳಗೆ. ಕೆಳಗಡೆ ನೋಡಿರಿ, ಭಾರತೀಯ ಸೇನೆಯ ವೆಬ್ಸೈಟ್ಗೆ ನಿಯಮಿತವಾಗಿ ಭೇಟಿ ನೀಡಿ ಆಕಾಂಕ್ಷಿಗಳಿಗೆ ಕೋರಲಾಗಿದೆ ಅಂತಂದ್ರೆ, ನಾವು ಯಾವಾಗ ಬಿಡ್ತೀವೋ ಸದ್ಯದಲ್ಲಿ ಬಿಡ್ತೀವಿ. ನೀವು ಆಲ್ಮೋಸ್ಟ್ ಏನು ಮಾಡಿರಿ, ದಿನ ಚೆಕ್ ಮಾಡ್ಕೊತೀರಿ ವೆಬ್ಸೈಟ್ ಅಂತ ಅವ್ರು ಹೇಳತ್ತಾರ. ಅಂದ್ರೆ ನೀವು ಏನದಿರಲ್ಲ, ನೀವು ತಯಾರಿ ಒಳಗಿರ್ರಿ. ಟೈಮು ಯಾವಾಗ ಕೊಡ್ತಾರ ಏನು ಎತ್ತ ಹೇಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಈಗಿಂದಲೇ ನೀವು ಪ್ರಿಪ್ರೇಷನ್ ಮಾಡಿರಿ ಅಂತೇಳಿ ಅವರೊಂದು ನೋಟ್ ಮಾಡ್ಯಾರ. ಇದು ಆರ್ಮಿ ವೆಬ್ಸೈಟಲ್ಲಿ ಕೊಟ್ಟಂತಹ ಒಂದು ನೋಟಿಫಿಕೇಷನ್. ಅಂತಂದ್ರೆ ಇನ್ನೂ ನೋಟಿಫಿಕೇಷನ್ ಆಗಿಲ್ಲ. ಓಕೆ, ಇನ್ನೇನು ಕೆಲವೇ ದಿನಗಳಲ್ಲಿ ಅಂತಂದ್ರೆ ಈ ವಾರ ಇನ್ನೊಂದು 2 ದಿನದಾಗ ಆಗೋದಿಲ್ಲ, ಮುಂದಿನ ವಾರದಲ್ಲಿ ಕರೆಯಬಹುದು 100%. ಓಕೆ, ನಿಮ್ಮ ತಯಾರಿ ಒಳಗೆ ನೀವಿರ್ರಿ. ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ಪ್ರೀವಿಯಸ್ ಯಾರು ನೋಡಲಿಲ್ಲ ಅವುಗಳನ್ನ ನೋಡಿರಿ. ಕಂಟಿನ್ಯೂ ಅವುಗಳನ್ನ ನೀವು ಮುಗಿಯೋಷ್ಟ್ರಾಗ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಓಕೆ, ಇನ್ನು ಅದೇ ರೀತಿ ಯಾರಿನ್ನೂ ಆ ಕಡೆ ಈ ಕಡೆ ಮನೆಯಲ್ಲಿ ಕುಂತು ಓದ್ತಿರ್ತಾರಲ್ಲ ಅವರಿಗೆಲ್ಲ ಶೇರ್ ಮಾಡಿರಿ. ಯಾಕಂತಾರೆ ಟಾಪಿಕ್ ವೈಸ್ ಮಾಡ್ತೀನಿ ಅಂದರೆ ಎಲ್ಲರಿಗೂ ಯೂಸ್ ಆಗಲಿ, ಒಂದು ದೇಶ ಸೇವೆ ಮಾಡಲಿಕ್ಕೆ ಏನಾಗುತ್ತೆ ಅನುಕೂಲ ಆಗಲಿ ಅಂತೇಳಿ ನಾನು ಕ್ಲಾಸ್ ಮಾಡ್ತಾಯಿದ್ದೀನಿ. ಟೈಮ್ ತೊಗೊಂಡು ಕ್ಲಾಸ್ ಮಾಡ್ತಾಯಿದ್ದೀನಿ. ಯೂಸ್ ತೊಗೋರಿ ಅಷ್ಟೇ. ಅದೇ ರೀತಿ ವಿಡಿಯೋ ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಯಾರು ಮಾಡಲಿ ಸಬ್ಸ್ಕ್ರೈಬ್ ಮಾಡಿರಿ. ಅದೇ ರೀತಿ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಓಕೆ, ಅದೇ ರೀತಿ ನೋಟಿಫಿಕೇಷನ್ ಆದಮೇಲೆ ಏನೇನಿರುತ್ತೆ ಸರ್ ಅದರೊಳಗೆ, ಅದನ್ನು ಕೂಡ ಈಗಲೇ ಹೇಳ್ತೀನಿ. ಎಸ್, ಇಲ್ಲಿ ಏನೇನದ ನೋಡಿರಿ. ಟರ್ಮ್ ಆ್ಯಂಡ್ ಕಂಡೀಷನ್ ನೋಡಿರಿ. ಏನೇನದ ಅದರದ್ದು ಎಲಿಜಿಬಿಲಿಟಿ ಇರುತ್ತೆ, ಸರ್ವೀಸು, ಆಮೇಲೆ ನೋಡಿರಿ. ಅದೇ ರೀತಿ ಏನೇನಿರುತ್ತೆ ನಿಮ್ಮದು ಎಂಪ್ಲಾಯ್ಮೆಂಟ್ ಲೀವ್ಸು, ವೇಟ್, ಆಮೇಲೆ ನಿಮ್ಮದು ಟೋಟಲ್ಲಾಗಿ ಇಲ್ಲದ ನೋಡಿರಿ ಏಜಸ್ಸು. ಅಲ್ಲಿ ಈ ಸಲ ನೋಟಿಫಿಕೇಷನ್ ಒಳಗೆ ಏಜ್ ಏನಾಗುತ್ತೆ ಅದನ್ನು ಹೇಳ್ಕೊಡ್ತೀನಿ. ಈ ಪ್ರೀವಿಯಸ್ ಏನೇನಿತ್ತು ಅದನ್ನು ನೋಡಿರಿ. ಅಗ್ನಿವೀರ್ ಜನರಲ್ ಡ್ಯೂಟಿ JD ಏನಾದ್ರೆ 10th ಪಾಸು 45% ಏನಾಗಿರ್ಬೇಕು ರೀ ನಿಮ್ಮದು ಎವರೇಜ್ ಮಾರ್ಕ್ಸ್ ಇರಬೇಕು, ಅಗ್ರಿಗೇಟ್, ಆ್ಯಂಡ್ 33 ಈಚ್ ಸಬ್ಜೆಕ್ಟ್ ಇರಬೇಕು. ಓಕೆ, ಆಮೇಲೆ ನೋಟ್ ಕ್ಯಾಂಡಿಡೇಟ್ ವ್ಯಾಲಿಡ್ ಲೈಟ್ ಮೋಟಾರ್ ವೆಹಿಕಲ್ ಲೈಸೆನ್ಸ್ ಇರಬೇಕು ಅಂತ ಹೇಳ್ತಾರೆ. ಏಜ್ ನೋಡಿರಿ 17.5 to 23 ಅಂತ ಕೊಟ್ಟಾರ. ಆದರೆ ಇದು ವೇರಿಯೇಷನ್ ಆಗೈತೆ, ವೇರಿಯೇಷನ್ ಆಗ್ಯದ. ಓಕೆ, ವೇರಿಯೇಷನ್ ಆಗೈತೆ. ಅದರೊಳಗೆ ಏನೇನಿರುತ್ತೆ ಎಲ್ಲ ಟೆಕ್ನಿಕಲ್ಲು. ಇದೇ ರೀತಿ ಅಲ್ಲಿ ಹೊಸ ನೋಟಿಫಿಕೇಷನ್ ಆಗುತ್ತೆ, ಅಲ್ಲಿ ಏನೇನಿರುತ್ತೆ ಅಂತೇಳಿ ನಾವು ಪ್ರೀವಿಯಸ್ ಇಯರ್ ಹೇಳತ್ತೀನಿ ಅಷ್ಟೇ. ಓಕೆ, ಇದು 2022-23 ಈ ಸದ್ಯ 2024, 25, 26 ಏನೇನದ ಅದನ್ನೆಲ್ಲ ನಾನು ನೆಕ್ಸ್ಟ್ ಬಂದಾಗ ಹೇಳ್ಕೊಡ್ತೀನಿ. ನಿಮ್ಮದು ವೇಟು, ಚೆಸ್ಟು ಏನೇನದ ಅದನ್ನೆಲ್ಲ ಡೀಟೇಲಾಗಿ ಹೇಳ್ಕೊಡ್ತೀನಿ. ಫಿಸಿಕಲ್ ಏನಿರುತ್ತೆ ನೋಡಿರಿ, ಏಜಸ್ ಎಲ್ಲ ಹೊಸದು ಹೇಳ್ಕೊಡ್ತೀನಿ. ಇದಕ್ಕೆ ಏಜ್ ಇಲ್ಲ, ಇದು ಪ್ರೀವಿಯಸ್ ಅದ. ಓಕೆ, ಎಸ್,
1.6 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ. ಓಕೆ, ಆಮೇಲೆ ಪುಲಪ್ಸು, ಆಮೇಲೆ ಇಲ್ಲಿ ಕೆಳಗಡೆ ಇದೆ ನೋಡಿರಿ. ಎಸ್, ಗ್ರೂಪ್ 1 ಗ್ರೂಪ್ 2 ಅಂತ ಹಿಡಿತಾರಲ್ಲ, ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತು. ಓಕೆ, ಗ್ರೂಪ್ 1 ಅಂದಾಗ 5.5 ನಿಮಿಷ ಒಳಗೆ ಯಾರು ಓಡ್ತೀರಿ ಅವರು ಗ್ರೂಪ್ 1 ಅಂದಾಗ ಅವರಿಗೆ 60 ಮಾರ್ಕ್ಸ್ ಕನ್ಸಿಡರ್ ಆಗುತ್ತೆ. ಓಕೆ, ಪುಲ್ಲಪ್ಸು 10 ಇರ್ತಾವೆ, ಅದೇ ರೀತಿ 10 ಹೊಡೆದ್ರಂದ್ರೆ ಎಷ್ಟು 40 ಮಾರ್ಕ್ಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಗ್ರೂಪ್ 2 ಎಷ್ಟು ಅಂತಾರೆ 5 ನಿಮಿಷ 31 ಸೆಕೆಂಡ್ ಟು 45 ಸೆಕೆಂಡ್ ತನಕ ಯಾರು ಹೊಡಿತೀರಿ ಅವ್ರಿಗೆ 48 ಮಾರ್ಕ್ಸ್ ಇರುತ್ತೆ. ಅಲ್ಲಿ ವೇರಿಯೇಷನ್ ನೋಡಿರಿ ಮಾರ್ಕ್ಸ್ ಹೆಂಗಾಗುತ್ತೆ. ಪುಲ್ಲಪ್ಸಿಗೆ ನೋಡಿರಿ 9 ಹೊಡೆದ್ರೆ 33 ಮಾರ್ಕ್ಸು, 8 ಹೊಡೆದ್ರೆ 27 ಮಾರ್ಕ್ಸು, 7 ಹೊಡೆದ್ರೆ 21, 6 ಹೊಡೆದ್ರೆ 16 ಮಾರ್ಕ್ಸು. ಪ್ರತಿಯೊಂದಕ್ಕೂ ಈ ಥರ ಮಾರ್ಕ್ಸ್ ಕೊಡ್ಕೊತ ಹೋಗ್ತಾರೆ. ಏಜಸ್ ಬಗ್ಗೆ ಈ ಸಲ ವೇರಿಯೇಷನ್ ಆಗ್ತೈತೆ ಅನ್ನೋ ಥರ, ಸೊ ಅದು ನೋಟಿಫಿಕೇಷನ್ ಆದಂತ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಎಸ್, ಫಿಸಿಕಲ್ ಮೆಜರ್ಮೆಂಟ್ ಆದರೆ ಮೆಡಿಕಲ್ ಇರುತ್ತೆ. ಆಮೇಲೆ ಈ ಥರ ನಿಮ್ಮದು ಫೋಟೋ, ಆಮೇಲೆ ನೀವು ಏನೇನು ಒಯ್ಯಬೇಕಲ್ಲ ಅಲ್ಲಿ ಫಿಸಿಕಲ್ಗೆ ಹೋಗಾಗ ಅವೆಲ್ಲ ಎಲ್ಲ ಡೀಟೇಲ್ ಆಗಿ ನೋಟಿಫಿಕೇಷನ್ ಆದ ನಂತರ ನಿಮಗೆಲ್ಲ ಹೇಳ್ಕೊಡ್ತೀನಿ. ಡೋಂಟ್ ವರಿ. ಅದೇ ರೀತಿ ನೀವು ಕಂಟಿನ್ಯೂ ಆಗಿ ಸ್ಟಡಿ ಮಾಡ್ಕೊಂಡಿರಿ. ಓಕೆ, ಕಂಟಿನ್ಯೂ ಸ್ಟಡಿ ಮಾಡ್ಕೊಂಡಿರಿ. ಅದೇ ರೀತಿ ಯಾರು ಈಗ ಆಲ್ರೆಡಿ ಇದು ನೋಟಿಫಿಕೇಷನ್ ಆದ ನಿಮಗೆ ಇನ್ಫಾರ್ಮ್ ಮಾಡಿದ್ದೀನಿ ಅಂತ ಹೇಳಿದ್ನಿ. ಅದೇ ರೀತಿ ಏನೇನಿರುತ್ತೆ, ಆಮೇಲೆ ನಿಮ್ಗೆ ಸಿಲೆಬಸ್ ಏನಿರುತ್ತಪ್ಪ ಅಂತ ಕೇಳೋದೆಲ್ಲ ಕೇಳ್ತಿದ್ರಿ. ಸಿಲೆಬಸ್ ಏನು, ಆಮೇಲೆ ಇದರಲ್ಲಿ GK, ಆಮೇಲೆ ಸೈನ್ಸು, ಆಮೇಲೆ ಮ್ಯಾಥ್ಸು, ಆಮೇಲೆ ರೀಸನಿಂಗ್. ಇಲ್ಲಿ ಇದು 15, ಆಮೇಲೆ ಸೈನ್ಸ್ 15, ಮ್ಯಾಥ್ಸ್ 15, ರೀಸನಿಂಗ್ 5. ನಮಗೆ ಟೋಟಲ್ ಮಾರ್ಕ್ಸ್ ಎಷ್ಟು ರೀ, ಮ್ಯಾಥ್ಸು ಮತ್ತು ರೀಸನಿಂಗ್ ಕೂಡಿ 20 ಮಾರ್ಕ್ಸ್ ಇರುತ್ತೆ. ಈ 20ಕ್ಕೆ ನೀವು 18+ ಸ್ಕೋರ್ ಮಾಡುವಂಗೆ ಡೀಟೇಲ್ ಆಗಿ ಸಬ್ಜೆಕ್ಟ್ ವೈಸು ಕ್ಲಾಸ್ ಮಾಡ್ತಿರ್ತೀನಿ. ಅದೇ ರೀತಿ ನಿಮಗೆ ಯಾವ ರೀತಿ ಕ್ಲಾಸ್ ಬೇಕು ಸರ್, ನಮಗೆ ಸಬ್ಜೆಕ್ಟ್ ವೈಸ್ ಮಾಡಿರಿ, ಅಥವಾ ಏನಪ್ಪ ಟಾಪಿಕ್ ವೈಸ್ ಮಾಡಿರಿ, ಇಲ್ಲ ಸರ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರನ್ನು ತಂದು ಸಾಲ್ವ್ ಮಾಡಿರಿ. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರು ನಾನು ಕಲೆಕ್ಟ್ ಮಾಡ್ತಾಯಿದ್ದೀನಿ. ಡೋಂಟ್ ವರಿ. ಹೋದ ವರ್ಷದ ತನಕ ಲಾಸ್ಟ್ ಇಯರ್ ಆದಾಗಿಂದು ಎಲ್ಲ ಕೂಡ ಕಂಪ್ಲೀಟಾಗಿ ನಿಮಗೆ 2 ರಿಂದ 3 ವರ್ಷದ ಕ್ವಶನ್ ಪೇಪರನ್ನೆಲ್ಲ ರೆಫರ್ ಮಾಡ್ತೀನಿ. ನಿಮ್ಗೆ ಯಾವ ರೀತಿ ಕ್ವಶನ್ಸ್ ಬೇಕು, ನಿಮ್ಗೆ ಯಾವ ರೀತಿ ಕ್ಲಾಸಸ್ ಬೇಕು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ, ಇಲ್ಲ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿರಿ. ಓಕೆ, ಡನ್. ನಿಮ್ಮದು ಸ್ಟಡಿ ಕಂಟಿನ್ಯೂ ಇರಲಿ. ಏನೇ ನಿಮ್ಮದು ಕ್ವಶನ್ಸ್ ಇದ್ರೂ ನನ್ನ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು, ಅಥವಾ ನೀವು ಯೂಟ್ಯೂಬಲ್ಲಿ ಕೂಡ ಕಮೆಂಟ್ ಮಾಡ್ಬೋದು. ಓಕೆ, ದಿಸ್ ಇಸ್ ವಾಟ್ಸಪ್ ನಂಬರ್. ಅದೇ ರೀತಿ ಇನ್ಸ್ಟಾಗ್ರಾಮ್ ID ಕೂಡ ಅದ, ಅಲ್ಲಿ ನಿಮಗೂ ಕೂಡ ಅದರದ್ದು ಲಿಂಕನ್ನು ನಿಮ್ಮನ್ನ ಯಾವುದು ಡಿಸ್ಕ್ರಿಪ್ಷನಲ್ಲಿ ಯೂಟ್ಯೂಬಲ್ಲಿ ಅದೇ, ಅಲ್ಲಿ ಕೂಡ ನಾನು ಇನ್ಸ್ಟಾದಲ್ಲಿ ಪ್ರತಿಯೊಂದು ವಿಡಿಯೋ ಆದಮೇಲೆ ಅಲ್ಲಿ ನಾನು ಏನು ಮಾಡ್ತೀನಿ, ಸ್ಟೋರಿಯನ್ನು ಹಾಕಿರ್ತೀನಿ. ಯಾರಿಗೆ ಗೊತ್ತಾಗುತ್ತಲ್ಲ ಅವರು ನೋಡ್ಬೋದು. ಅದಕ್ಕೋಸ್ಕರ ನೀವು ಯಾವ ಥರ ಬೇಕಾಗುತ್ತಲ್ಲ ಆ ಥರ ಕ್ಲಾಸಸ್ಸನ್ನು ಮಾಡ್ತೀನಿ. ನಿಮ್ಗೆ ಯಾವ ಥರ ಬೇಕಲ್ಲ ನಮಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡ್ರಿ. ಮತ್ತು ನೋಟಿಫಿಕೇಷನ್ ಅದು ಏನೇನು ಬರುತ್ತಲ್ಲ, ಹೊಸದು ಏನು ಅಪ್ಡೇಟ್ ಬರುತ್ತಲ್ಲ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಓಕೆ, ಥ್ಯಾಂಕ್ ಯು.